ಅದೇ ಸಮಯದಲ್ಲಿ ಪಕ್ಕದ ಕಾಡಲ್ಲಿರುವ ಒಂದು ಗೋಲ್ಡಿ ಹದ್ದು ಈ 2 ಶೇರ್ ಖಾನ್ಗಳಿಗೆ ಒಂದು ವಿಷಯದ ಬಗ್ಗೆ ಸಲಹೆ ನೀಡುತ್ತೆ. ಶೇರ್ ಖಾನ್ ಒಬ್ನೇ ಇದ್ದಾನೆ ರಾಜ. ಅವನ ತಮ್ಮ ಊರಿಗೋಗಿದ್ದಾನೆ, ತುಂಬಾ ದಿನ ಬರಲ್ಲ. ಇವತ್ತು ಸರಿಯಾದ ಟೈಮು. ಅರೆ ವಾ, ಸರಿಯಾಗಿ ಹೇಳಿದ್ದಾನೇನೋ. ನಾಳೆನೆ ಅಟ್ಯಾಕ್ ಮಾಡೋಣ, ಅವನನ್ ಕೊಂದು ರಾಜ ಆಗೋಣ. ಹ ಹ ಹ ಹ ಹ. ಆ ದಿನ ರಾತ್ರಿ ಎಲ್ಲರೂ ಸೇರ್ಕೊಂಡು ಕಾಲು ಹತ್ರ ರಾತ್ರಿ ಪೂರ್ತಿ ಮಾತಾಡ್ತಾ ಇರ್ತವೆ. ಮಾರನೇ ದಿನ ಬೆಳಗ್ಗೆ ಆಗುತ್ತೋ ಇಲ್ವೋ, ಆಗ ಕಾಲು ಜೊತೆಗೆ ಶೇರ್ ಖಾನ್ ಮತ್ತೆ ಎಲ್ಲಾ ಜಂತುಗಳು ಬರ್ತಾರೆ. ಫ್ರೆಂಡ್ಸ್, ನಿಮ್ಮನ್ನ ನಾನೀಗ ಬಿಟ್ಟೋಗ್ತಾ ಇದ್ದೀನಿ. ದಯವಿಟ್ಟು ಬೇಜಾರಾಗಬೇಡಿ ನೀವು. ಮತ್ತೆ ನನ್ನಂಥವ್ರು ಯಾರು ಇಲ್ಲಿ ಬರೋದೇ ಬೇಡ. ಹಾಗೆ ಹೇಳ್ಬೇಡ ಕಣೋ. ಕಾಲು, ಮಧ್ಯಾಹ್ನ ಆಗ್ತಾ ಇದೆ, ನೀನೀಗ ಹೊರಟ್ರೆ ಒಳ್ಳೇದು. ಆಮೇಲೆ ಅದು ತಿರುಗಿ ನೋಡ್ದೆ ಅಲ್ಲಿಂದ ನಡ್ಕೊಂಡು ಹೋಗುತ್ತೆ. ಮಧ್ಯಾಹ್ನ ಆಗ್ಬಿಟ್ಟಿರುತ್ತೆ, ಆದ್ರೂ ಅದು ತಿರುಗಿ ನೋಡ್ಬೇಕಂತ ಅನ್ಕೊಂಡಿರ್ಲಿಲ್ಲ. ಆಮೇಲೆ ಅವನ ಎದುರಿಗೆ ಗೋಲ್ಡಿ, ಬಬ್ಬನ್ ಶೇರ್ ಮತ್ತೆ ಚಬ್ಬನ್ ಶೇರ್ ನಡ್ಕೊಂಡು ಬರ್ತಾ ಇರ್ತಾರೆ. ಅರೆ, ಇವರು ಇಲ್ಲೇ ಬರ್ತಿದಾರ. ಶೇರ್ ಖಾನ್, ಇವತ್ತು ನಿನ್ನ ಕೊನೆಯ ದಿನ. ನಿನ್ನನ್ನು ಮುಗಿಸ್ಬಿಡ್ತೀವಿ. ನಿನ್ನಿಂದೇನು ಮಾಡೋಕ್ಕಾಗಲ್ಲ.